ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಾಗಿದ್ದಾರೆ ತನ್ಕೋತೀನಿ ರೀ. ಇವತ್ತಿನ ಬ್ಲಾಗ್ ಏನಂತ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀವಿ ರೀ. ನಾವು ಕಾಶಿಗೆ ಹೋಗಿದ್ದೀವಿ ರೀ. ಅದಕ್ಕೆ ಇದೆಲ್ಲ ವಿಡಿಯೋ ಮಾಡಿ ಹಾಕೇನ್ರಿ. ಇದ್ರಾಗ ಕಾಶಿ ವಿಶ್ವನಾಥ್ ಟೆಂಪಲ್ ರೀ. ಆಮೇಲೆ ಇದೆಲ್ಲ ಘಾಟ್ಗಳು ಅದಾವಿಲ್ಲ ರೀ. ಅಲ್ಲಿ 84 88 ಅಂತಾರೆ ಅಷ್ಟು ಘಾಟ್ ಅದಾವ್ರಿ ಇಲ್ಲಿ. ಅದ್ರದ್ದು ಅಂದ್ರೆ ಒಟ್ಟು ಏನು ಹಾಕಿಲ್ರಿ, ಎಷ್ಟು ಘಾಟಕ್ಕೆ ಸ್ವಲ್ಪ ಘಾಟ್ಗಳದ್ದು ವಿಡಿಯೋ ಹಾಕೇನ್ರಿ. ಆಮೇಲೆ ಇಲ್ಲಿ ಫೇಮಸ್ ಟೆಂಪಲ್ಗಳು ಅದಾವ್ರಿ, ಅದು ಹೋಗಿದ್ದೀವಿ. ಅದು ಎಲ್ಲ ಈ ಬ್ಲಾಗ್ದಾಗ ಐತ್ರಿ. ಫುಲ್ ವಿಡಿಯೋ ನೋಡ್ರಿ ನಿಮ್ಗೆ ಇಷ್ಟ ಆಕೈತೆ ಅನ್ಕೋತೇನೆ ರೀ. ನಾವು ಮಾರ್ನಿಂಗ್ ಹೋಗಿದ್ದೀವಿ ರೀ. ಹೋಗಿ ಗಂಗಾ ನದಿಯಾಗ ಅಲ್ಲೇ ಜಳಕ ಅದು ಮಾಡಿದೀವಿ ಮಾಡಿ ಎಲ್ಲ ಘಾಟ್ಗಳು ನೋಡೋಕೆ ಬೋಟ್ದಾಗ ಹೋಗಿದ್ದೀವಿ ರೀ. ಇಲ್ಲಿ 84 ಒಬ್ರು ಅಂತಾರೆ, ಒಬ್ಬರು 88 ಘಾಟ್ಗಳು ಅದಾವತ್ತಂತಾರೆ. ಹತ್ರೋಗ ಹಸಿ ಘಾಟ, ಮಣಿಕರ್ಣಿಕಾ ಘಾಟ, ಹರಿಶ್ಚಂದ್ರ ಘಾಟ, ನಮೋ ಘಾಟ, ಆಮೇಲೆ ಪಂಚಗಂಗಾ ಘಾಟ, ಹಿಂಗೆ ಭಾಳ ಘಾಟ್ಗಳು ಅದಾವ್ರಿ. ಹಿಂಗೆಲ್ಲ ಬೋಟ್ದಾಗ ಕರ್ಕೊಂಡು ಹೋಗ್ತಾರೆ. ಇಲ್ಲೇ ಕಾಣಿಸ್ತೈತೆ ನೋಡ್ರಿ, ಎಲ್ಲ ಹೆಸರುಗಳು ಬರ್ದಾರೆ ಯಾವ್ಯಾವ ಘಾಟ್ ಅಂತ ಹೇಳಿ. ಹಿಂಗೆ ನೋಡ್ಕೋತ ಹಂಗೆ ಬೋಟ್ದಾಗ ಹೋಗಿದ್ದೀವಿ ರೀ. ಇವೆಲ್ಲ ಕಂಟಿನ್ಯೂ ಒಂದು ಘಾಟಗನ ಒಂದು ಘಾಟ್ ಬರ್ತಿದ್ದು ರೀ. ಹಿಂಗೆ ಅಲ್ಲೇ ರೀ ಅಟ್ಟ ಒಂದು 500 ಮೀಟ್ರ್ದಾಗದು ಅಷ್ಟೇ ಇರ್ತಿದ್ದು. ಹಿಂಗೆ ಆಲ್ಮೋಸ್ಟ್ ಒಂದು 10-15 ಘಾಟ್ ಅದು ನೋಡಿದೀವಿ ರೀ. ನೋಡಿ ಆಮೇಲೆ ಬಂದು ದರ್ಶನಕ್ಕೆ ಕ್ಯೂ ಹಚ್ಚಿದ್ದೀವಿ ರೀ. ಭಾಳ ಕ್ಯೂ ಇತ್ತು ರೀ. ಒಂದು 2-3 ತಾಸು ಏನೋ ಬೇಕಾತ್ರಿ. ಅವಾಗ 2-3 ತಾಸು ಒಂದು 4 ತಾಸು ಬೇಕಾತ್ರಿ. ಅವಾಗ ಅದ್ರ ದರ್ಶನ ಅದು ಚಲೋ ಸಿಕ್ತು ರೀ. ಆಮೇಲೆ ಎಲ್ಲ ಘಾಟ್ಗಳು ನೋಡ್ಕೊಂಡು ಬಂದಿದ್ದ. ಹಿಂಗೆ ದೀಪ ಹಚ್ಚಿ ಬಿಡಾಕತ್ತಿದ್ದೀವಿ ರೀ ನದಿಯಾಗ. ಅಲ್ಲೇ ಮಾರ್ತಿರ್ತಾರೆ ರೀ. ಮತ್ತು ನಾವು ಜಳಕದು ಆಗಿತ್ತು. ಎಲ್ಲ ಘಾಟ್ಗಳು ನೋಡ್ಕೊಂಡು ಬಂದ ಇವೆಲ್ಲ ದೀಪದ ಹಚ್ಚಿ ಅಲ್ಲಿ ನದಿಯಾಗ ಬಿಟ್ಟಿವ್ರಿ. ಹಿಂಗೆ ಅಲ್ಲಿ ಭಾಳ ಚಲೋ ಅನ್ಸಿತ್ತು. ಅಲ್ಲಿದು ವೈಭವ ಬೇರೆ ಇತ್ತು ರೀ ಒಂಥರ. ನಮಗಂತೂ ಭಾಳ ಖುಷಿ ಆಯ್ತು ಅಲ್ಲಿ ಹೋಗಿ ಬಂದಿದ್ದಕ್ಕೆ. ಆಮೇಲೆ ಇದು ಕಾಶಿಗೆ ನಾವು ಕುಂಭಮೇಳ ಇತ್ತಿಲ್ರಿ, ಅವಾಗ ಹೋಗಿದ್ದೀವಿ. ಕುಂಭಮೇಳ ಆಮೇಲೆ ಕುಂಭಮೇಳಿಗೆ ಹೋಗಿ ಅಲ್ಲೇ ಅಯೋಧ್ಯೆ ನೇಪಾಳ ಟ್ರಿಪ್ ಅದು ಹೋಗಿ ಕಾಶಿ ಹೋಗಿದ್ದೀವಿ ರೀ. ಇಲ್ಲೇ ಗಂಗಾ ನದಿಯಾಗ ದೀಪ ಅದು ಹಚ್ಚಿಬಿಟ್ರಿ. ಆಮೇಲೆ ದರ್ಶನಕ್ಕೆ ಹೋಗಕತ್ ಬಂದೀವ್ರಿ. ಭಾಳ ಕ್ಯೂ ಇತ್ತು. ಇದೇನು ನೋಡತ್ತಿರಲ್ಲ ಇದು ನಮೋ ಘಾಟ್ ರೀ. ಇದು ಒಳಗೆ ಟೆಂಪಲ್ ಒಳಗೆ ಹಿಂಗೆ ಐತ್ರಿ. ಇದ್ರೊಳಗಿನ ಪೂರ ಒಳಗೆ ಹೋಗ್ಬೇಕ್ರಿ. ಇಲ್ಲೆಲ್ಲ ವಿಡಿಯೋ ಮಾಡೋಕೆ ಅಲೋ ಇರಲಿಲ್ಲ ರೀ. ಇಲ್ಲೇ ಎಲ್ಲ ಮೊಬೈಲ್ ಅದು ಇಟ್ಕೊಂಡಿದ್ರು. ಆಮೇಲೆ ದರ್ಶನ ಅದು ಮುಗಿಸ್ಕೊಂಬಂದ ಈ ಕಡೆ ಹೊರಗೆ ಬರೋಣ ಹಿಂಗೆಲ್ಲ ಐತ್ರಿ ಇಲ್ಲೆಲ್ಲ. ಇಲ್ಲಿ ಮತ್ತು ಹೊರಗೆ ದರ್ಶನ ಮುಗಿಸ್ಕೊಂಡು ಬರೋಣ ಮೊಬೈಲ್ ಅದು ಇಸ್ಕೊಂಬಂದೀವ್ರಿ. ಅಲ್ಲಿ ಕೌಂಟ್ರದಾಗ ಇಟ್ಟಿರ್ತೀವಿ. ಬಂದು ಮೊಬೈಲ್ ಅದು ಇಸ್ಕೊಂಬಂದು ದರ್ಶನ ಅದು ಚಲೋ ಆತ್ರಿ. 2 ಸರಿ ಹೋದಿವಿ. ಅಲ್ಲೇ ಒಳಗೊಮ್ಮೆ ಮಾಡಿ ಬಂದಿದ್ದೀವಿ. ಮತ್ತು ಸಮಾಧಾನ ಎಲ್ಲ ಮತ್ತು ನಡು ಸೇರ್ಕೊಂಡು ಇನ್ನೊಮ್ಮೆ ಹೋಗಿ ನಮಸ್ಕಾರ ಮಾಡಿ ಬಂದ್ವಿ. ಚಲೋ ದರ್ಶನ ಆತ್ರಿ. ಭಾಳ ಒಂಥರ ಅಲ್ಲಿ ಹೋಗಿ ಬರೋಣ ಒಂಥರ ಚೇಂಜ್ ಅನ್ನಿಸ್ತೈತ್ರಿ ಎಲ್ಲನೂ ರೀ. ಇದೆಲ್ಲ ಟೆಂಪಲ್ ಹೊರಗಿಂದ ರೀ, ಪೂರ ಹೊರಗಲ್ರಿ, ಗರ್ಭಗುಡಿ ಆದ್ಮೇಲೆ ಹಿಂಗೆಲ್ಲ ಐತ್ರಿ. ಆಮೇಲೆ ಪೂರ ಹೊರಗಲ್ಲಿ ನದಿ ಗದ್ದೆ ಅಲ್ಲಿ ಘಾಟ್ಗಳು ಬರ್ತಾವಲ್ರಿ, ಹಂಗೆ ಬರ್ತೈತೆ ಅದ.
ಆಮೇಲೆ ನಾವು ಹಂಗೆ ಸ್ವಲ್ಪ ವಿಡಿಯೋ ಅದು ಮಾಡ್ಕೊಂಡು ಫೋಟೋ ತೊಗೊಂಬಂದೀವಿ ರೀ. ಆಮೇಲೆ ನೆಕ್ಸ್ಟ್ ಡೇ ನಾವು ಇದು ಫೇಮಸ್ ಟೆಂಪಲ್ಗೆ ಹೋಗಿದ್ದೀವಿ ರೀ. ಅಲ್ಲಿ ಕಾಶಿದಾಗ ರೀ ಒಂದೇದು ಸಂಕಟ ಮೋಚನ್ ಟೆಂಪಲ್ ರೀ. ಅಲ್ಲಿ ಹನುಮಾನ್ ಮಂದಿರ ಐತ್ರಿ. ಆಮೇಲೆ ಈಗ ನೋಡತ್ತಿರಲ್ಲ ವಿಡಿಯೋದಾಗ ಇದು ಮನಿ ಮಂದಿರ ಟೆಂಪಲ್. ಇದು ಭಾಳ ಚಂದ ಐತ್ರಿ ಟೆಂಪಲ್. ಒಳಗೆಲ್ಲ ಭಾಳ ಲಿಂಗಗಳು ಅದಾವ್ರಿ ಇಲ್ಲೆಲ್ಲ. ಈ ವಿಡಿಯೋದಾಗ ನೋಡ್ಬೋದು ನೀವು. ಇದ ಮನಿ ಮಂದಿರ ಟೆಂಪಲ್ ರೀ. ಇದು ಭಾಳ ಲಿಂಗಗಳು ಅದಾವ್ರಿ. ಭಾಳ ದೊಡ್ಡದೈತ್ರಿ ಈ ಟೆಂಪಲ್. ಇದು ನೋಡ್ಬೋದು. ಹೊರ ಗೋಶಾಲೆನೂ ಐತ್ರಿ ಅಲ್ಲಿ. ಟೆಂಪಲ್ದಿಂದ ಹೊರಗೆ ಬರೋಣ ನಾ ಗೋಶಾಲೆ ಐತನ್ನಿಲ್ರಿ. ಹಿಂಗೆ ಐತ್ರಿ ಇಲ್ಲೆಲ್ಲ ಭಾಳ ಆಕಳುಗಳದು ಇದ್ದವ್ರಿ ಇಲ್ಲಿ. ಈಗ ಏನಿದು ವಿಡಿಯೋದಾಗ ನೋಡತ್ತಿರಲ್ಲ ತುಳಸಿ ಮಾನಸ ಟೆಂಪಲ್ ರೀ. ಇದು ಈ ಟೆಂಪಲ್ದ ರಾಮ ಮಂದಿರ ಐತ್ರಿ. ಅಂದ್ರೆ ಇಲ್ಲೆಲ್ಲ ಒಳಗೈತ್ಲ ರಾಮಾಯಣ ಎಲ್ಲ ಬರ್ದಾರ ಇಲ್ಲಿ ಗೋಡಿ ಮ್ಯಾಗೆಲ್ಲ. ಇಲ್ಲಿ ನೋಡ್ಬೋದು ನೀವು ವಿಡಿಯೋದಾಗ ಹಿಂಗೆಲ್ಲ ರೀ. ಇದು ತುಳಸಿ ಮಾನಸ್ ಟೆಂಪಲ್ ರೀ. ಇದು ಇವು ಫೇಮಸ್ ಟೆಂಪಲ್ ಅದಾವ್ರಿ ಕಾಶಿದಾಗ. ಒಂದು ಕಾಲ್ ಭೈರವ್ ಟೆಂಪಲ್, ತುಳಸಿ ಮಾನಸ್ ಟೆಂಪಲ್, ಆಮೇಲೆ ದುರ್ಗಾ ಟೆಂಪಲ್ ರೀ. ಇದು ಮನಿ ಮಂದಿರ ಒಂದು. ಆಮೇಲೆ ಸಂಕಟ ಮೋಚನ ಹನುಮಾನ್ ಟೆಂಪಲ್. ಇವೆಲ್ಲ ಫೇಮಸ್ ಟೆಂಪಲ್ ರೀ ಕಾಶಿದಾಗಿದ್ದ. ಆಮೇಲೆ ಇದು ನೆಕ್ಸ್ಟ್ ದುರ್ಗಾ ಮಂದಿರ ಬಂದಿವ್ರಿ. ಇದು ದುರ್ಗಾ ಕುಂಡ ಅಂತಾರೆ ಇದು ಟೆಂಪಲ್ಕ. ಇಲ್ಲಿ ಎಲ್ಲ ಒಳಗೆ ಮೊಬೈಲ್ ಒಯ್ಯಕ್ಕೆ ಅಲಾವ್ ಇರಲಿಲ್ಲ. ಅಲ್ಲೇ ಲಾಕರ್ದಾಗ ಇಟ್ಟು ಹೋಗಿದ್ವಿ. ಅದಕ್ಕೆ ಹೊರಗಿನ ಸೈಡ್ದಷ್ಟೇ ಹಿಂಗೆ ವಿಡಿಯೋ ಮಾಡೀವಿ. ಒಳಗದು ಮೊಬೈಲ್ ಅಲಾವ್ ಇರಲಿಲ್ಲ. ಸೊ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆಮೇಲೆ ನಾವಿಲ್ಲೆಲ್ಲ ತಿರುಗಾಡಕ್ಕೆ ನಾವು ಹೋಗಿದ್ದಾಗ ಶಿವರಾತ್ರಿ ಐತ್ರಿ. ಅದಕ್ಕೆ ಭಾಳ ರಶ್ ಇತ್ತು. ನಾವು ಮತ್ತು ಟಾಂಗಾದಾಗ ಎಲ್ಲ ತಿರುಗಾಡಿ ನೋಡಿದಿವ್ರಿ ಇವೆಲ್ಲ ರೀ. ಇದು ಟೆಂಪಲ್ ಫಸ್ಟ್ ಒಂದು ದಿವಸ ಕಾಶಿ ವಿಶ್ವನಾಥ ದರ್ಶನ ಆತ್ರಿ. ನೆಕ್ಸ್ಟ್ ಡೇ ಇದನ್ನ ಹೋಗಿದ್ವಿ. 5 ಟೆಂಪಲ್ ಮುಗಿಸಿದ್ದೀವಿ ರೀ. ಆಮೇಲೆ ಶಿವರಾತ್ರಿ ಇರೋದ್ರಿಂದ ಈ ಟೈಪ್ ಮೆರವಣಿಗೆ ಮಾಡತ್ತಿರ್ತಾರೆ. ಹಿಂಗೆಲ್ಲ ಹಿಂಗೆ ದೇವಿಗತೆ ವೇಷ ಹಾಕ್ಕೊಂಡು, ಆಮೇಲೆ ಹಿಂಗೆ ಶಿವನ ಗತೆ ಹಿಂಗೆಲ್ಲ ವೇಷ ಹಾಕ್ಕೊಂಡು ಕಾಶಿದಾಗ ಎಲ್ಲ ಹಿಂಗೆ ಮೆರವಣಿಗೆ ನಡೆದಿತ್ತು ಹಿಂಗೆಲ್ಲ. ನಾವು ಶಿವರಾತ್ರಿ ದಿವಸ ಅಲ್ಲೇ ಇದ್ದೀವಿ ರೀ ಹೋದ ವರ್ಷ. ಅಂದರೆ 2025ದಾಗ ರೀ ಇದು. ನಾವು ಅಲ್ಲಿ ನಿಂತು ನೋಡಕತ್ತಿದ್ದೀವಿ ರೀ. ಹಿಂಗೆಲ್ಲ ದೇವ್ರ ವೇಷದ ಹಾಕೊಂಡು ಹಿಂಗೆಲ್ಲ ಮೆರವಣಿಗೆ ನಡೆದಿತ್ತು. ಕಾಲ್ ಭೈರವ ಟೆಂಪಲ್ಗೆ ಹೋಗಿದ್ದೀವಿ. ಅಲ್ಲಿ ವಿಡಿಯೋ ಮಾಡೋಕೆ ಅನ್ನೋದಿಲ್ಲ ರೀ. ಅದಕ್ಕೆ ಸುಮ್ಮ ಅದ್ರ ಸಮೀಪ ಹೋದಾಗಿದ್ದೆ ಇದಷ್ಟು ವಿಡಿಯೋ ಇತ್ತು. ಇದಷ್ಟು ಹಾಕಿದ್ನಿ ಹಂಗೆ. ಇದು ಕಾಲ್ ಭೈರವ ಟೆಂಪಲ್ ಹೋಗೋ ದಾರಿ ರೀ ಅದು. ಆಮೇಲೆ ಸಂಜೆಗೆ ಹಂಗೆ ಹೊರಗೆ ಅಡ್ಡಾಡಕ್ಕೆ ಹೋಗಿದ್ದೀವಿ. ಶಿವರಾತ್ರಿ ಇದ್ದಾರೆ ಇವಾಗ. ಎಲ್ಲ ಕಡೆ ಹಿಂಗೆ ಸಣ್ಣ ಸಣ್ಣ ಗುಡಿ ಭಾಳ ಇದ್ದು ಎಲ್ಲ ಕಡೆ ಪೂಜೆ ಮಾಡೋದು. ಮತ್ತು ಹಿಂಗೆ ಗಾಡಿದಾಗ ಹಿಂಗೆ ದೇವ್ರಿಗೆ ಪೂಜೆ ಮಾಡೋಕ್ಕೆ
ಅದು ಕುಡಿಯೋಕೆ ಕೊಟ್ಟರೆ ಪ್ರಸಾದ ಹತ್ರ ಅವತ್ತು ನಾವು ಶಿವರಾತ್ರಿ ದಿವಸ ಇದ್ದಿದ್ದು ನಮ್ಗೆ ಭಾಳ ಒಂಥರ ಚಲೋ ಅನಿಸಿತ್ತು. ಯಾವಾಗ ಬೇಕಂತ ನಮ್ಗೆ ಹೋಗ್ತೀವಂದ್ರೆ ಆಗಂಗಿಲ್ಲ. ನಾವು ಹೋಗೋ ಟೈಮ್ಗೆ ಅವಾಗ ಶಿವರಾತ್ರಿ ಇತ್ತು, ಅವತ್ತು ಅಲ್ಲೇ ಇದ್ದೀವಿ ರೀ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ. ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.